ಬಂದ್ಬಿಡ್ತಾರೆ. ಬೇಗ ರೆಡಿ ಆಗೋ, ನಡಿ. ನನ್ಗಿಷ್ಟ ಇಲ್ಲ ಅಂದ್ರೂ ಬಲವಂತ ಮಾಡ್ತಿದ್ದೀರಲ್ಲ. ಪ್ರತಿ ಸಲ ನಿಂದಿದೆ ಆಗೋಯ್ತು. ರೆಡಿ ಆದ್ರೆ ಏನ್ ಕಳ್ಕೊತೀಯ? ಅಲಂಕಾರ ಅಂದ್ರೆ ಹೆಣ್ಮಕ್ಳು ಪ್ರಾಣನೇ ಬಿಡ್ತಾರೆ. ನೀನ್ ನೋಡಿದ್ರೆ ಮುಖ ಊದಿಸ್ಕೊತೀಯ. ಇವಳು ಹೇಳೋಕೆ ನನ್ನಿಂದ ಆಗಲ್ಲ ರೀ. ಇದೊಂದು ಸಲ ನಮ್ಮ ಮಾತು ಕೇಳಮ್ಮ, ನನ್ನ ಬಂಗಾರ ಅಲ್ವಾ? ಇದೇ ಕೊನೆ ಸಲ ಅಪ್ಪ. ಇನ್ನೊಂದ್ಸಲ ರೆಡಿ ಆಗು ಅಂದ್ರೆ ನಾನ್ ಖಂಡಿತ ರೆಡಿ ಆಗಲ್ಲ. ಸರಿ, ಆಗ್ಬೇಡ. ಈಗ ರೆಡಿ ಆಗು, ಹೋಗು. ಏನ್ರಿ, ನೀವ್ ಹೋಗಿ ಸ್ವೀಟು ಹಣ್ಣು ತಗೊಂಡ್ ಬನ್ನಿ. ಸರಿ. ಯಾಕೆ ವಸು ಎಲ್ಲ ಹೀಗ್ ಬಿಸಾಕ್ತಿದ್ಯಾ? ಇವಾಗ ಚೂಡಿದಾರ್ ಹಾಕೊಳ್ತೀಯಾ? ಮತ್ತಿನ್ನೇನ್ ಹಾಕೋಬೇಕು? ಸೀರೆ ಉಟ್ಕೋಬೇಕು. ಅದೆಲ್ಲ ಬೇಕಾ ಅಮ್ಮ? ಈಗ ಬರ್ತಿರೋರು ತುಂಬಾ ದೊಡ್ಡವರು, ಅವ್ರ ಮುಂದೆ ಚೂಡಿದಾರ್ ಹಾಕೊಂಡಿರ್ತೀಯಾ? ಅವ್ರು ನನ್ ನೋಡ್ತಾರ, ನನ್ ಡ್ರೆಸ್ ನೋಡ್ತಾರ? ಎರಡೂ ನೋಡ್ತಾರೆ. ಸೀರೆ ಉಟ್ಕೋ. ಅಳಿಯಂದ್ರು ಕೂಡ ಇಲ್ಲಿವರೆಗೂ ನಿನ್ನ ಸೀರೆಲ್ ನೋಡೇ ಇಲ್ಲ. ಓಹೋ, ಅವ್ರಿಗೋಸ್ಕರ ನಾನು ಸೀರೆ ಉಟ್ಕೋಬೇಕಾ? ಮಮ್ಮಿ ಮಮ್ಮಿ, ಡ್ಯಾಡಿ ಬರ್ತಿದ್ದಾರಂತಲ್ವಾ? ನಾನ್ ರೆಡಿ ಆಗ್ಬೇಕು. ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಒಂದೊಳ್ಳೆ ಡ್ರೆಸ್ ತೆಗ್ದಿಡು. ನೋಡು, ಅವನ್ಗಿರೋ ಉತ್ಸಾಹ ಕೂಡ ನಿನ್ಗಿಲ್ಲ. ನೋಡ್ ಕಲ್ತ್ಕೋ. ಅವನ್ಗೆ ಈ ವಿಷಯ ಯಾರು ಹೇಳಿದ್ದು? ನಾನಂತೂ ಹೇಳಿಲ್ಲ. ಅವ್ರ ತಾತ ಹೇಳಿರ್ಬೇಕು. ಅಜ್ಜಿ, ಥ್ಯಾಂಕ್ ಯು. ಡ್ಯಾಡಿ ಬರ್ತಿದಾರಂತ ಹೇಳಿದ್ದಕ್ಕೆ. ಇವಾಗ ಹೇಳಿಲ್ಲ, ಮುಂಚೆ ಯಾವಾಗ ಬರ್ತಿದ್ದಾರೆ. ಬೇಗ ಸೀರೆ ಉಟ್ಕೊಂಡ್ ಬಾ. ಇವತ್ತೇನ್ ಮಾಡಕ್ ಬರ್ತಿದ್ದಾನೋ ಆ ದೊಡ್ಡ ಮನುಷ್ಯ. ಇದೇ ಮಾವ ಅವ್ರ ಮನೆ. ತುಂಬ ಚೆನ್ನಾಗಿದೆ. ಒಳಗಡೆ ಹೋಗಿ. ಯಾಕಬಿ, ನೀನು ಈ ಮನೆಗೆ ಅಳಿಯ ಆಗ್ತಿರೋನು? ನೀನು ಬರ್ದಿದ್ರೆ ಹೇಗೆ? ನೀವು ಹೋಗಿ ಅವಳನ್ನ ನೋಡಿ. ಅಷ್ಟರಲ್ಲಿ ನಾನೊಂದು ಫೋನ್ ಕಾಲ್ ಮುಗಿಸ್ಕೊಳ್ತೇನೆ. ಅಂದ್ರೆ ನಮಗೋಸ್ಕರ ಬಂದ್ಯಾ ಅಭಿ? ಕೆಲಸ ಇದೆ ಅಂದಿದ್ರೆ ನಾವೇ ಬರ್ತಿದ್ವಲ್ಲ. ಅದು ಹಾಗಲ್ಲ ಮಾವ. ಜೊತೆ ಯಾರೂ ಇಲ್ಲದೆ ನಿಮ್ಮಿಬ್ಬರನ್ನೇ ಹೇಗೆ ಕಳ್ಸೋದು? ಸರಿ, ಬೇಗ ಫೋನ್ ಮುಗಿಸ್ಕೊಂಡು ಬಂದ್ಬಿಡು. ನಡಿ. ಅಳಿಯಂದ್ರು ಯಾಕೆ ಹಾಗೆ ಮಾಡಿದ್ರು ಗೊತ್ತಾಯ್ತಾ? ಅವರು ನಮ್ಮ ಜೊತೆ ಒಳಗಡೆ ಬಂದ್ರೆ ಅವ್ರ ಮುಂದೆ ಹುಡುಗಿನ ಪ್ರಶ್ನೆ ಮಾಡಕ್ಕಾಗಲ್ಲ ಅಂತ ನಮ್ಮಿಬ್ಬರನ್ನೇ ಒಳಗಡೆ ಕಳಿಸ್ತಿದ್ದಾರೆ. ಅಳಿಯಂದ್ರ ಸಂಸ್ಕಾರದ ಬಗ್ಗೆ ನನಗೆ ಹೊಸದಾಗಿ ಹೇಳ್ತಿದ್ದೀರಲ್ಲ. ನಾವೀಗ ನೋಡ್ಬೇಕಾಗಿರೋದು ಆ ಹುಡುಗಿ ಸಂಸ್ಕಾರನ. ಇಷ್ಟೊಳ್ಳೆ ಮನೇಲಿದ್ದಾಳೆ ಅಂದ್ರೆ ಅವಳು ಇನ್ನೆಷ್ಟು ಒಳ್ಳೆಯವಳು. ನೋಡೋಕ್ ಮುಂಚೆನೆ ಜಡ್ಜ್ಮೆಂಟ್ ಕೊಡ್ಬೇಡಿ, ನೋಡಿದ್ಮೇಲೆ ಹೇಳಿ. ನಮ್ಮಗಳ ಸ್ಥಾನನ ಈ ಹುಡುಗಿ ತುಂಬ್ತಿದ್ದಾಳೆ ಅಂತ ಅಸೂಯನಾ? ಹಾಗೇನಿಲ್ಲ ರೀ, ಅವಳು ಹೇಗಿದ್ದಾಳೋ ನೋಡ್ಬೇಕು ಅನ್ನೋ ಆಸೆ ಅಷ್ಟೇ. ಅದಕ್ಕೇನಂತೆ, ನೋಡೋಣ ನಡಿ. ನಮಸ್ಕಾರ. ನಮಸ್ಕಾರ. ಬನ್ನಿ, ಒಳಗಡೆ ಬನ್ನಿ.
ವಸು ಅಪ್ಪ ಅಮ್ಮ. ಅತ್ತೆ ಮಾವ ಅಂತ ಬಾಯಿ ತಪ್ಪಿನೂ ಹೇಳಲ್ಲ ಅಲ್ವಾ? ಯಾಕೆ ಹಾಗೆ ನೋಡ್ತಿದ್ದೀರಾ? ನಮ್ಮ ಅಳಿಯ ಅಭಿ ಸಾರಿ ಈಗ ನಿಮ್ಮ ಅಳಿಯ ಅಲ್ವಾ? ನಿಮ್ಮಿಬ್ರು ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊಸೆನೆ ಮಗಳು ಅಂದ್ಕೊಂಡು ಮತ್ತೆ ಮದ್ವೆ ಮಾಡ್ತಿರೋ ನಿಮ್ಮ ಮನ್ಸು ತುಂಬಾ ದೊಡ್ಡದು. ನಿಮ್ ಮಗಳ ಸ್ಥಾನ ತುಂಬ್ತಿರೋ ನಮ್ಮ ಮಗಳನ್ನ ನೋಡೋದಕ್ ಬಂದಿದ್ದೀರಾ ಅಂದ್ರೆ ನೀವೆಂತ ದೊಡ್ಡ ಮನುಷ್ಯರು ಅಂತ ಗೊತ್ತಾಗತ್ತೆ. ಮಗಳು ಹೋದ್ಮೇಲೆ ಆ ಮನೆ ಸಂಬಂಧನೇ ಮುಗ್ದೋಯ್ತು ಅನ್ಕೊಳ್ತಾರೆ. ಅಂಥದ್ರಲ್ಲಿ ನಿಮ್ಮ ಅಳಿಯ ಮದ್ವೆ ಆಗ್ತಿರೋ ಹುಡುಗಿ ಮನೆಗೆ ಬಂದಿರೋದು ನಿಮ್ಮ ಒಳ್ಳೆತನಕ್ಕೆ ಸಾಕ್ಷಿ. ನಾವು ನಿಮ್ಮ ಅಳಿಯಂಗೋಸ್ಕರ ಬರಲಿಲ್ಲ, ನಮ್ಮ ಮೊಮ್ಮಕ್ಳಿಗೋಸ್ಕರ ಬಂದ್ವಿ. ಬೇಗ ನಿಮ್ಮ ಮಗಳನ್ನ ಕರೆದ್ಬಿಡಿ. ಇನ್ನು ನಿಮ್ಮಳಿಯ ನಮ್ಮಳಿಯ, ನಿಮ್ಮಗಳು ನಮ್ಮಗಳು ಯಾಕೆ? ಅಭಿ ನಮ್ಮೆಲ್ರಿಗೂ ಅಳಿಯಾನೆ, ನಿಮ್ಮಗಳು ನಮಗೂ ಮಗಳೇ. ಸುಶೀಲಾ, ವಸುನ್ ಕರ್ಕೊಂಡ್ ಬಾ. ಸರಿ ರೀ. ಕಾಫಿ ಟೀ ಏನ್ ತಗೋತೀರಾ? ನಮ್ಮನೇಲಿ ನಮ್ಗೆ ಉಪಚಾರ ಯಾಕೆ? ಮೊದಲು ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ. ನಿಮ್ಗೆ ಸಂಕೋಚ ಜಾಸ್ತಿ ಅಂತ ನಮ್ಮ ಭಾವ ಹೇಳ್ತಿದ್ರು. ಇಷ್ಟೊಂದು ಸಂಕೋಚ ಪಟ್ರೆ ಹೇಗೆ? ಬನ್ನಿ ಕೂತ್ಕೊಳ್ಳಿ. ಆ? ಕ್ಷಮಿಸ್ಬೇಕು, ನಿಶ್ಚಿತಾರ್ಥಕ್ಕೆ ಬರಕ್ಕಾಗ್ಲಿಲ್ಲ. ಅಯ್ಯೋ, ನಿಶ್ಚಿತಾರ್ಥ ಆತುರತರವಾಗಿ ನಡೆದೋಯ್ತು. ಎಲ್ರನ್ನೂ ಕರೆಯಕ್ಕಾಗ್ಲಿಲ್ಲ. ಅಭಿ ನಮ್ಮನ್ನ ಕರೆದಿದ್ದ, ನಮ್ಗೆ ಬಿಡುವಿಲ್ದೆ ಬರಕ್ಕಾಗಿಲ್ಲ. ಪರವಾಗಿಲ್ಲ ಬಿಡಿ, ಮದ್ವೆಗೆ ಬರ್ತೀರಲ್ಲ. ಚೆನ್ನಾಗಿ ಹೇಳಿದ್ರಿ. ನೀವು ಬರ್ದಿದ್ರು ಸರಿ, ನಾವೇ ಬಂದು ನಿಮ್ ಪರವಾಗಿ ಅಭಿಗೆ ಕಾಲ್ ತೊಳೆದು ಕನ್ಯಾದಾನ ಮಾಡ್ತೀವಿ. ಅಲ್ಲಿ ನೋಡಿ, ವಸುನೇ ಬಂದ್ಬಿಟ್ಲು. ಹುಡುಗಿ ಚೆನ್ನಾಗಿದ್ದಾಳಲ್ವಾ? ನಮ್ ಸಂಧ್ಯಾಗಿಂತ ಚೆನ್ನಾಗಿದ್ದಾಳೆ ರೀ. ಅಂದ ಓಕೆನಾ ಮತ್ತೆ? ಅಂದ ಏನೋ ಓಕೆ, ಗುಣ ಗೊತ್ತಾಗ್ಬೇಕಷ್ಟೇ. ನೀರ್ ತಗೊಳ್ಳಿ ಅಂತ ಕೇಳ್ದೇನೆ ಲೋಟ ಕೈಗಿಟ್ಟಿದ್ದಾಳೆ ಅಂದ್ರೆ ಈ ಹುಡುಗಿ ಒಳ್ಳೆಯವಳೆ ರೀ. ಯಪ್ಪ, ನಾನ್ ನಿನ್ನನ್ನ ಏನು ಅಂದ್ಕೊಂಡಿದ್ದೆ ಕಣೆ. ಬಾಮ್ಮ ಬಾ, ಇಲ್ಲಿ ಬಂದ್ ಕೂತ್ಕೋ. ಪರವಾಗಿಲ್ಲ ಬಿಡಿ. ನಿನ್ ಹೆಸರೇನಮ್ಮ? ವಸುಂಧರ. ಒಂದ್ ಹೇಳ ಅತ್ಗೆ, ವಸು ನಿಮ್ಗೆ ಸೊಸೆ ಮಾತ್ರ, ನಮ್ಗೆ ಮಗಳು. ಇಲ್ಲ, ಅವ್ರು ನನ್ನ ಅಪ್ಪ ಅಮ್ಮ. ನಾವೂನು ನಿನ್ಗೆ ಅಪ್ಪ ಅಮ್ಮನೇ ವಸು. ನಾನು ಅಮ್ಮನೇ, ನಿಮ್ಮಮ್ಮನೂ ಅಮ್ಮನೇ, ನೀನು ಅಮ್ಮನೇ. ನಾವೆಲ್ಲರೂ ನಮ್ಮ ಮಕ್ಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೀವಿ. ನೀನ್ ಶುರು ಮಾಡ್ಬಿಟ್ಟಾ? ಆ ಹುಡುಗಿ ಸ್ವಲ್ಪ ಸುಧಾರಿಸ್ಕೊಳ್ಳಿ ಇರೋ. ಅಳಿಯಂದ್ರು ನಿಮ್ ಜೊತೆ ಬರ್ತೀನಿ ಅಂದಿದ್ರು, ಬರ್ಲಿಲ್ವಾ? ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಹೋಗ್ ಕರ್ಕೊಂಡ್ ಬರ್ತೀನಿ. ನೀವು ಕೂತ್ಕೊಳ್ಳಿ, ವಸುನೇ ಹೋಗಿ ಕರ್ಕೊಂಬರ್ತಾಳೆ. ಹೋಗಮ್ಮ ಹೋಗಮ್ಮ, ನಿನ್ ಬಗ್ಗೆ ನಿಮ್ಮ ಅಮ್ಮ ಅಪ್ಪ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹೋಗು. ನಾನ್ ಕರೆದಿದ್ದಕ್ಕೆ ಬರಲ್ಲ ಅಂದ, ನೀನ್ ಹೋಗಿ ಕರಿಯಮ್ಮ. ಓಕೆ, ರಿಕ್ವೈರ್ಮೆಂಟ್ನ ಸೆಂಡ್ ಮಾಡಿ. ಇವೆಂಟ್ನ ಟೈಮ್ಗೆಲ್ಲ ಅರೇಂಜ್ ಮಾಡ್ತೇನೆ. ಇಟ್ಸ್ ಓಕೆ. ಯಾ ಓಕೆ, ಥ್ಯಾಂಕ್ ಯು.
ಯಾಕೆ ಹಾಗೆ ನೋಡ್ತಿದ್ದಾರೆ? ಏನಾದ್ರೂ ಕೋಪನಾ? ಹಾಗೇನೂ ಇಲ್ಲ. ಮತ್ತೆ ಬನ್ನಿ. ಸರಿ, ನಡೀರಿ. ಡ್ಯಾಡಿ, ಡ್ಯಾಡಿ, ಅಯ್ಯಯ್ಯೋ, ನೀವಿಬ್ರು ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊಂಡ್ರಾ? ಇದೆಲ್ಲ ನಿನ್ನಿಂದಾನೆ ಕಣೋ. ಮತ್ತೆ ಡಿಕ್ಕಿ ಹೊಡಿರಿ. ಯಾಕೆ? ಒಂದೇ ಸಲ ಡಿಕ್ಕಿ ಹೊಡೆದ್ರೆ ತಲೆ ಮೇಲೆ ಕೊಂಬೆಳೆಯುತ್ತೆ, 2 ಸಲ ಡಿಕ್ಕಿ ಹೊಡೆದ್ರೆ ಬರಲ್ಲ. ಯಾರು ಹೇಳಿದ್ರು? ಹಾಗೇನಿಲ್ಲ. ಆಗುತ್ತೆ ಮಮ್ಮಿ, ಡಿಕ್ಕಿ ಹೊಡಿರಿ. ನಾನ್ ಹೊಡಿಯಲ್ಲ. ನಿಂಗ್ ಕೊಂಬಂದ್ರು ಪರವಾಗಿಲ್ಲ, ಡ್ಯಾಡಿಗ್ ಮಾತ್ರ ಬರಬಾರ್ದು. ಕೊಂಬಿದ್ರೆ ಡ್ಯಾಡಿ ಚೆನ್ನಾಗಿ ಕಾಣಿಸಲ್ಲ. ಪ್ಲೀಸ್ ಮಮ್ಮಿ, ಡ್ಯಾಡಿಗ್ ಡಿಕ್ಕಿ ಹೊಡಿ. ಡ್ಯಾಡಿ, ನೀವಾದ್ರೂ ಡಿಕ್ಕಿ ಹೊಡಿರಿ. ಪ್ಲೀಸ್ ಡ್ಯಾಡಿ, ಪ್ಲೀಸ್ ನನ್ಗೋಸ್ಕರ ಡಿಕ್ಕಿ ಹೊಡಿರಿ. ಪ್ಲೀಸ್ ಮಮ್ಮಿ. ಸಾರಿ ರಾಕಿ, ನೀನು ಸ್ಕೂಲ್ಗೆ ಹೋಗಿರ್ತೀಯ ಅಂತ ಅನ್ಕೊಂಡಿದ್ದೆ. ಮೊನ್ನೆ ನೀವು ಬಂದಿದ್ದಾಗ ಬಲವಂತ ಮಾಡಿ ಸ್ಕೂಲಿಗೆ ಕಳ್ಸಿದ್ರು. ಅದಕ್ಕೆ ಇವತ್ತು ಮನೇಲೇ ಉಳ್ಕೊಂಡೆ, ನಿಮ್ಮನ್ನು ನೋಡ್ದೆ. ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು ಡ್ಯಾಡಿ. ನಾಳೆ ನಿಮ್ಮ ಬಗ್ಗೆ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ. ನಾನು ನಮ್ಮ ಡ್ಯಾಡಿ ನೋಡ್ದೆ, ಮಾತಾಡ್ಸ್ದೆ ಅಂತ ಹೇಳ್ತೀನಿ.
ನನಗೆ ಹೇಳಿ ಹೋಗ್ಬೋದಿತ್ತಲ್ವಾ? ನಡಿ ಒಳಗಡೆ. ನಾನ್ ಡ್ಯಾಡಿ ಜೊತೆ ಬರ್ತೀನಿ. ಹೆಂಡತಿಯಾಗಳು ಕರೆದಿದ್ದಕ್ಕೆ ಬಂದ್ಬಿಟ್ಟಾ? ನೀವ್ಯಾರು? ನಾವು ನಿಮ್ ಡ್ಯಾಡಿಗೆ ಆಂಟಿ ಅಂಕಲ್ಲು. ಅಂದ್ರೆ ಕೀರ್ತಿ ಅನು ಇದಾರಲ್ಲ, ಅವರ ಅಜ್ಜಿ ತಾತ ಅಂತ ಅರ್ಥ. ಓ, ಹಾಗಾದ್ರೆ ನೀವು ನನ್ಗೂ ಅಜ್ಜಿ ತಾತಾನೆ. ಹ್ಞೂ ಪುಟ್ಟ, ನಾವು ನಿಂಗೂ ಅಜ್ಜಿ ತಾತ. ನೀನು ಕೀರ್ತಿ ಅನುಗೆ ಅಣ್ಣ ಆಗ್ಬೇಕು. ಇದನ್ನ ಅವರಿಗೆ ಅವತ್ತೇ ಹೇಳಿದ್ದೆ ತಾತ. ವಸು, ಹೋಗಿ ಎಲ್ರಿಗೂ ಕಾಫಿ ತಗೊಂಡ್ ಬಾ. ಕಂದ, ಕೀರ್ತಿ ಅನುನ ಮೀಟ್ ಮಾಡಿದ್ಯಾ ನೀನು? ಹೌದು ಅಜ್ಜಿ, ದೇವಸ್ಥಾನಕ್ಕೆ ಹೋಗಿದ್ದಾಗ ಮೀಟ್ ಆಗಿದ್ದೆ. ಆಹಾ. ಡ್ಯಾಡಿ, ಮಕ್ಕಳಿಗೆ ಒಳ್ಳೆ ಅಮ್ಮ ಮಾತ್ರ ಅಲ್ಲ, ಒಳ್ಳೆ ಅಣ್ಣನೂ ಸಿಕ್ಬಿಟ್ಟ. ಇವನು ಎಲ್ರ ಜೊತೆ ಬೆರೆಯೋದ್ ನೋಡಿ ತುಂಬಾ ಖುಷಿ ಆಯ್ತು. ಇದು ದೇವ್ರು ತೋರಿಸಿರೋ ಸಂಬಂಧ ಅನ್ಕೊಳ್ತೀವಿ. ಎಲ್ಲ ದೇವ್ರ ಇಚ್ಛೆಯಂತೆ ನಡೀತಿದೆ. ಮಕ್ಕಳು ದೇವರ ಸಮಾನ ಅಂತಾರೆ ನೋಡಿ. ಆ ಮಕ್ಕಳ ಮನಸ್ಸು ತಿಳಿ ನೀರಿದ್ದ ಹಾಗೆ. ಅವರು ಬೇರೆ ಮಕ್ಕಳ ಜೊತೆ ಬೆರೆತ್ರೆ ಅವ್ರ ಅಪ್ಪ ಅಮ್ಮ ಖುಷಿಯಾಗಿರ್ತಾರೆ.